ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋಣ ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಮ್ಯಾಟ್ರಿಗೆ ಬರೋಣ. ಬೆಟ್ಟಿಂಗು ಮತ್ತು ಮ್ಯಾಚ್ ಪ್ರಿಡಿಕ್ಷನ್ ಪ್ರಮೋಷನ್ ಕಾಂಟ್ರವರ್ಸಿ ನಿಮ್ಗೆ ಗೊತ್ತೇ ಇದೆ. ನಂದು ಒಂದು ಮಧ್ಯದಲ್ಲಿ ಇರಲಿ ಅಂತ ನನ್ನ ಒಪಿನಿಯನ್ನ ಹೇಳ್ತಾ ಇದ್ದೀನಿ. ಕಾಂಟ್ರವರ್ಸಿ ಅಂತ ಹೇಳೋದಕ್ಕಿಂತ ಒಂದು ಅವೇರ್ನೆಸ್ನೇ ಕೊಡ್ತಿದ್ದಾರೆ. ಬೆಟ್ಟಿಂಗ್ ಅನ್ನೋದು ಒಂದು ಅನ್ಕ್ಯೂರಬಲ್ ಡಿಸೀಸು. ಸೊ ನೀವು ಬೆಟ್ಟಿಂಗ್ ಪ್ರಮೋಷನ್ನ ನಿಲ್ಲಿಸ್ಬೇಕು ಅಂತ ಇರೋದು ಒಳ್ಳೆಯದು. ಬಟ್ ಆದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಆಲ್ಕೋಹಾಲು ಮತ್ತು ಸ್ಮೋಕಿಂಗಿಗೆ ಪ್ರಮೋಷನ್ಸ್ ಇಲ್ಲ, ಬಟ್ ಆದರೂ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಿದ್ದಾರೆ, ಅಂದರೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅದೇ ಥರ ಬೆಟ್ಟಿಂಗು ಕೂಡ. ಅಂದರೆ ಬೆಟ್ಟಿಂಗಿಗೆ ಅಡಿಕ್ಟ್ ಆಗಿರೋದ್ರಿಂದ ಬೆಟ್ಟಿಂಗ್ನ ನೀವು ಇಡೀ ಯೂನಿವರ್ಸಿಂದ ಎರಡಿಕೇಟ್ ಮಾಡ್ತೀರಾ ಅಂತಂದರೆ ಇಟ್ಸ್ ಇಂಪಾಸಿಬಲ್. ಯಾಕೆ ಅಂತಂದರೆ ಅಂಟಿಲ್ ಅನ್ಲೆಸ್ ಬೆಟ್ಟಿಂಗ್ ಆಡೋರು ಅವ್ರ ಮನಸ್ಸಿಗೆ ಬರಬೇಕು ಇದನ್ನು ಆಡಬಾರ್ದು ಅಂತ. ಅವರೇ ಬಿಡೋ ತನಕ ನೀವು ಬಿಡಿಸ್ತೀರಾ ಅನ್ನೋದು ಸ್ವಲ್ಪ ಅಸಾಧ್ಯ. ಸೊ ಈ ವಿಡಿಯೋ ಕೆಲವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಇಲ್ಲಿಗೇನೆ ಈ ವಿಡಿಯೋನ ಎಂಡ್ ಮಾಡಿದ್ರೆ ಒಳ್ಳೇದು ಅಂತ ಫಸ್ಟ್ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿವರೆಗೂ ಬೆಟ್ಟಿಂಗ್ನ ಆಡಿಲ್ಲ, ಆಡೋದು ಇಲ್ಲ, ಪ್ರಮೋಟ್ ಕೂಡ ಮಾಡಿಲ್ಲ, ಮಾಡೋದು ಇಲ್ಲ. ಅದೇ ಥರ ಆಡೋರಿಗೆ ಆಡಿ ಮತ್ತು ಆಡಬೇಡಿ ಅಂತಲೂ ಹೇಳಲ್ಲ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಬಿದ್ದಾಗಲೇ ಬುದ್ಧಿ ಬರೋದು. ಸೊ ಇವಾಗ ಕೆಲವರು ಕಾಂಟೆಂಟ್ ಕ್ರಿಯೇಟರ್ಸು ಏನು ಲೈಫ್ ಸೇವಿಯರ್ಸ್ ಆಗಕ್ಕೆ ಹೊರಟಿದ್ದಾರೆ. ನೀವು ತಪ್ಪು ಅಂತ ನಾನು ಹೇಳ್ತಿಲ್ಲ, ನೀವು ಮಾಡ್ತಿರೋ ಕೆಲಸ ತುಂಬ ಒಳ್ಳೆಯದೇನೆ. ಒಬ್ರಿಗೆ ಅವೇರ್ನೆಸ್ ಕೊಟ್ಟು ಒಂದು ಜೀವನ ಉಳಿಸ್ತಿದ್ದೀರ ಅಂತ ಅಂದರೆ ಅದು ತಮಾಷೆ ವಿಷಯ ಅಲ್ಲ. ಬಟ್ ಆದರೆ ನೀವು ಮಾಡ್ತಿರೋ ರೀತಿ ಎಲ್ಲೋ ತಪ್ಪು ಅಂತ ನನಗನ್ನಿಸ್ತಿದೆ. ಸೊ ಇವಾಗ ನೀವೇನು ಬೆಟ್ಟಿಂಗ್ ಅಂತ ಹೇಳ್ತಾ ಇದ್ದೀರಾ, ನನ್ನ ಪ್ರಕಾರ ನಮ್ಮ ಜೀವನನೇ ಒಂದು ಬೆಟ್ಟು. ಹುಟ್ಟಿಂದ ಸಾವರೆಗೂ ನಾವು ಡಿಪೆಂಡ್ ಆಗೋದೆ ಒಂದು ROI ಮೇಲೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ಗೂ ಕೂಡ ನಾವು ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಒಂದು ಬಿಸ್ನೆಸ್ ಅಂದಾಗ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಷ್ಟೇ ಯಾಕೆ, ಅದೇ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ ಅಂತ ಬಂದರೆ ಅದರಲ್ಲೂ ಕೂಡ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಇಲ್ಲಿ ಬೆಟ್ಟಿಂಗ್ ಆಡ್ತಿರೋದನ್ನ ಸರಿ ತಪ್ಪು ಅಂತ ಹೇಳ್ತಿಲ್ಲ. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಪರ್ಸ್ಪೆಕ್ಟಿವಲ್ಲಿ ಅವ್ರು ಮಾಡ್ತಿರೋದು ಸರಿ ಅಂತಲೇ ಅನಿಸುತ್ತೆ. ಸೊ ನೀವು ಇವಾಗ ಏನು ಮ್ಯಾಚ್ ಪ್ರಿಡಿಕ್ಷನ್ ಪ್ರಮೋಷನ್ನ ಮಾಡಬಾರ್ದು ಅಂತ ಹೇಳ್ತಿದ್ದೀರಾ, ಇಲ್ಲಿ ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಅದನ್ನು ಮಾಡೋದು ನಿಲ್ಲಿಸಿದ್ರು ಕೂಡ ದೊಡ್ಡ ಕ್ರಿಯೇಟರ್ಸು ಮಾಡೋರು ಮಾಡೇ ಮಾಡ್ತಾರೆ. ಸೊ ನೀವು ಅನ್ಬೋದು ನಮ್ಮ ಕನ್ನಡಿಗರು ನಮ್ಗೆ ಸೇಫ್ ಆಗಿದ್ರೆ ಸಾಕು ಅಂತ. ಇವಾಗ ಇವ್ರು ಮಾಡದೇ ಇರೋದನ್ನ ಮತ್ತೊಬ್ಬ ಮಾಡೇ ಮಾಡ್ತಾನೆ. ಈ ಬೆಟ್ಟಿಂಗ್ ಅನ್ನೋದನ್ನ ಎರಡಿಕೇಟ್ ಮಾಡಬೇಕು ಅಂತಂದರೆ ನೀವು ಬೇರೆಗೇನೆ ಕೈ ಹಾಕಬೇಕು. ಇಲ್ಲಿನ ಕಾಂಟೆಂಟ್ ಕ್ರಿಯೇಟರ್ಸು ಏನು ಪ್ರಮೋಷನ್ ಮಾಡ್ತಿದ್ದಾರೆ ಅವರೆಲ್ಲ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಅವರು ನಾಳೆಗೇನೆ ಪ್ರಮೋಷನ್ಸ್ನ ನಿಲ್ಲಿಸಿದ್ರು ಕೂಡ ಇವ್ರಿಗಿಂತ ಡಬಲ್ ರೀಚ್ ಇರುವಂಥ ಕಾಂಟೆಂಟ್ ಕ್ರಿಯೇಟರ್ಸು ಪ್ರಮೋಷನ್ನ ಮಾಡೇ ಮಾಡ್ತಾರೆ. ಡಾರ್ಕ್ ರಿಯಾಲಿಟಿ ಏನು ಅಂತಂದರೆ ಮನೇಲಿ ತಂದೆ ತಾಯಿ ಹೇಳೋ ಮಾತಕ್ಕಿಂತ ಊರವ್ರನ್ನ ಮಾತನ್ನ ಮೋಟಿವೇಶನ್ ಆಗಿ ತೊಗೊತೀವಿ. ಸೊ ನನ್ನ ಪ್ರಕಾರ ಎಲ್ಲ ತಂದೆ ತಾಯಿವೇ ಬೆಟ್ಟಿಂಗ್ ಆಡೋದು ತಪ್ಪು ಅಂತಲೇ ಹೇಳೋದು. ಸೊ ಇನ್ನು ತಂದೆ ತಾಯಿ ಹೇಳೋ ಮಾತೇ ಕೇಳಲ್ಲ ಅಂತಂದರೆ ಇನ್ನು ಕಾಂಟೆಂಟ್ ಕ್ರಿಯೇಟರ್ಸ್ ಹೇಳೋ ಮಾತನ್ನ ಕೇಳ್ತಾರ? ಸೊ ನೀವು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಪ್ರಮೋಷನ್ಸ್ನ ಬ್ಯಾನ್ ಮಾಡಿಸಿದ್ರೆ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ನೀವು ಪ್ರಮೋಷನ್ಸ್ನ ನಿಲ್ಲಿಸಿದ್ರು ಕೂಡ ಬೆಟ್ಟಿಂಗ್ ಆಡೋರನ್ನ ಆಡೋದ್ರಿಂದ ನಿಲ್ಸೋಕ್ಕಾಗಲ್ಲ. ಸೊ ಈ ಬೆಟ್ಟಿಂಗ್ ಅನ್ನೋದು ಗ್ಯಾಂಗ್ರೀನ್ ಇದ್ದಂಗೆ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಕಾಲನ್ನೇ ಕಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಬಾಡಿಗೆ ಸ್ಪ್ರೆಡ್ ಆಗಬಾರ್ದು ಅಂತ. ಅದೇ ಥರ ಇಲ್ಲಿ ಪ್ರಮೋಷನ್ನ ಮಾಡೋರಿಗಿಂತ ಯಾರು ಮಾಡಿ ಅಂತ ಹೇಳ್ತಿದ್ದಾರೆ ಅವ್ರನ್ನ ಬ್ಯಾನ್ ಮಾಡಬೇಕು. ಸೊ ಇವಾಗ ಏನು ಲೈಫ್ ಸೇವಿಯರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಅವರು ಮಾಡ್ತಿರೋ ಕೆಲಸ ಒಳ್ಳೇದಾಗಿರೋದ್ರಿಂದ ಅವ್ರಿಗೆ ಆದಷ್ಟು ಬೇಗ ಒಂದು ಸಕ್ಸಸ್ ಸಿಗಲಿ ಅಂತಲೇ ಹೇಳ್ತೀನಿ. ಜೊತೆಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಬೆಟ್ಟಿಂಗ್ ಈಸ್ ಆ್ಯನ್ ಅನ್ಕ್ಯೂರಬಲ್ ಡಿಸೀಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಡೈಜೆಸ್ಟ್ ಆಗಿದರೆ, ಒಂದು ಮೆಚುರಿಟಿಯಿಂದ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ, ನಗ್ನಗ್ತಾ ಇರಿ.